ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ನಿಮಗೆ ಹಳ್ಳಿ ಕಡೆ ಸಿಗುವಂತಹ ದೊಡ್ಡಪತ್ರೆ ಎಲೆಯಿಂದ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸಾಮಾನ್ಯವಾಗಿ ಎಲ್ಲರ ಮನೆ ಹತ್ರನೂ ಈ ದೊಡ್ಡಪತ್ರೆ ಗಿಡ ಇದ್ದೇ ಇರುತ್ತೆ ಹಳ್ಳೀಲಿ. ಈ ದೊಡ್ಡಪತ್ರೆ ಎಲೆ ತಿನ್ನೋದ್ರಿಂದ ನಮಗೆ ಶೀತ ಆಗಿರ್ಬೋದು, ಕೆಮ್ಮಾಗಿರ್ಬೋದು ಸುಲಭವಾಗಿ ಹೋಗುತ್ತೆ. ಯಾವುದೇ ಮೆಡಿಷನ್ ತಗೊಳ್ದೆ, ಟ್ಯಾಬ್ಲೆಟ್ ತಗೊಳ್ದೆ ಇಲ್ಲ ಅಂದ್ರೂ ರೆಸಿಪಿನ ನಮ್ಮ ಅಮ್ಮ ಹೇಳ್ಕೊಡ್ತಾ ಇರೋದು. ಈಗ ದೊಡ್ಡಪತ್ರೆ ಎಲೆಯಿಂದ ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ದೊಡ್ಡಪತ್ರೆ ಎಲೆಯಲ್ಲಿ ಚಿಕ್ಕ ಚಿಕ್ಕ ಎಲೆಗಳು ತೊಗೊಂಡಿದ್ದೀನಿ. ದೊಡ್ಡದಾದರೆ ಅಷ್ಟು ಚೆನ್ನಾಗಲ್ಲ, ಬಲ್ತಿರುತ್ತೆ ಸ್ವಲ್ಪ. ಅದು ಎಳೆದಾದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು 2 ಸತಿ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಈಗ ನಾನು ಕಡಲೆ ಹಿಟ್ಟು ರೆಡಿ ಮಾಡ್ಕೊಳ್ತೀನಿ. 1 ಬೌಲ್ಗೆ 1 ಕಪ್ಪಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಸೋಡಾ ಹಾಕ್ಕೊಳ್ತೀನಿ, ಮತ್ತು ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ. ನೀವು ಖಾರ ಬೇಕಿದ್ರೂ ಸ್ವಲ್ಪ ಜಾಸ್ತಿ ಹಾಕೋಬೋದು, ಖಾರ ಬೇಡ ಅಂದರೆ ಸ್ವಲ್ಪ ಕಮ್ಮಿ ಹಾಕೋಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಎಣ್ಣೆ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೊರೆ ಬರಬೇಕು. ಎಣ್ಣೆ ತುಂಬ ಚೆನ್ನಾಗಿ ಕಾಯಿಸ್ಕೊಂಡಾಗ ಆಗ ಬಜ್ಜಿ ಹಾಕೋದು ನಾವು ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಹಾಕ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೀಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದರಲ್ಲಿ ಸ್ವಲ್ಪನೂ ಗಂಟಿರಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಈ ಹದಕ್ಕೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಯಾವ ರೀತಿ ಇರಬೇಕು ಅಂದರೆ ಸ್ವಲ್ಪ ಗಮ್ ರೀತಿ ಬರಬೇಕು. ನೋಡಿ, ಈ ರೀತಿ. ಈಗ ನಾನು ಎಣ್ಣೆ ಬಿಸಿ ಮಾಡ್ಕೊಳಕ್ಕೆ ಮಡಿಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾನು ಹಿಟ್ಟಿಗೆ ಒಂದೊಂದೇ ಎಲೆ ಹಾಕ್ಕೊಂಡು ನಾನು ನೀಟಾಗಿ ಈ ರೀತಿ ತೆಗೆದು ಆಯಿಲ್ ಒಳಗೆ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಹಾಕ್ಕೊಳ್ತಾ ಇದ್ದೀನಿ ಅಂತ. ಇದನ್ನ ನಾವು 2 ಸೈಡು ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಇದನ್ನ ನಾವು ತಿಂತಿದ್ರೆ ಓಂಕಾಳು ಟೇಸ್ಟ್ ಕೊಡುತ್ತೆ. ಇದನ್ನ ನಾವು ಅಜ್ವಾನ ಲೀವ್ಸ್ ಅಂತಲೂ ಸಹ ಕರೀತಾರೆ. ಇದನ್ನ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈ ರೆಸಿಪಿ ಮಾಡಿಕೊಟ್ರೆ ಮಕ್ಕಳಿಗಂತೂ ಇಷ್ಟಪಟ್ಟು ತಿಂತಾರೆ. ನಮ್ಮನೆಯಂತೂ ದೊಡ್ಡಪತ್ರೆ ಬಜ್ಜಿನ ಮಾಡ್ತಾನೆ ಇರ್ತಾರೆ. ಆಗಾಗ ಮನೆಗೆ ಯಾರು ನೆಂಟರು ಬಂದಾಗ ಸಡೇನು ಮನೇಲಿ ಹಳ್ಳಿ ಕಡೆ ಏನೋ ಐಟಮ್ ಇರಲ್ಲ, ಆವಾಗ ಎಲೆ ಕಿತ್ಕೊಂಡು ಆರಾಮಾಗಿ ಬಜ್ಜಿ ಮಾಡ್ಕೋಬೋದು. ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಇದನ್ನ ಸಪ್ರೇಟ್ ಎತ್ಕೋಬೇಕು. ನೋಡಿ, ಈ ರೀತಿ ದೊಡ್ಡಪತ್ರೆ ಬಜ್ಜಿ ರೆಡಿಯಾಗಿದೆ. ನೀವೊಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ, ನಿಮಗಂತೂ ತುಂಬ ಇಷ್ಟ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೇ ನನ್ನ ಅಕೌಂಟ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.